ಕೊಟ್ಟಿದ್ದಾರೆ. ಅವರು ಉದ್ಘಾಟನೆ ಮಾಡಿದ ತಪ್ಪಾಗಿರ್ಬೋದು ವೈಯಕ್ತಿಕವಾಗಿ, ತಪ್ಪು ಅಪರಾಧ ಅಲ್ಲಲ್ಲ. ತಪ್ಪು ಯಾರು ಮಾಡಿದವರಿದ್ದಾರೆ? ಯಾಕಪ್ಪ ಅಂತಂದ್ರೆ ಮನುಷ್ಯ ಯಾವುದೇ ಜೀವ ಇರಲಿ ತಪ್ಪಾಗು ಸ್ವಾಭಾವಿಕ, ತಪ್ಪಿನಿಂದ ಕಲಿಯುವಂಥದ್ದು. ಇವತ್ತು ಅಂಥ ತಪ್ಪು ಹೇಳ್ಕೊಂಡು ತಪ್ಪು ಆಗಿಲ್ಲ, ಅದು ಅಪರಾಧಿ ತಪ್ಪೇನಲ್ಲ. ಹಿಂದೆ ಮಾತಾಡಿದ್ವಿ ಇರ್ಬೋದು, ಹೌದು. ನೆಕ್ಸ್ಟ್ ಲೈಕ್ ಅನ್ನೋಕ್ಕಿಂತರೂ ಲೆಫ್ಟ್ ಎಡೆ ಕಡೆ ಒಂದು ಸ್ವಲ್ಪ ಒಲವು ಇರ್ಬೋದು ಅವ್ರದ್ದು, ಇಲ್ಲಂತಲ್ಲ. ಸಮತಾವಾದದ ಬಗ್ಗೆ ಒಲವು ಇರ್ಬೋದು, ಏನು ತಪ್ಪ? ಇವಾಗ ಸಮತಾವಾದ ಒಲವನ್ನು ತಿಳ್ಕೊಂಡು ಡಿಕ್ಟೇಟರ್ ಅಂತ ದೇಶ ಜೊತೆಗೆ ಚೈನಾ ಜೊತೆಗೆ ಇವತ್ತು ಸಂಬಂಧ ಮಾಡ್ತಿರುವಂಥ ಮೋದಿ ಅವರು ತಪ್ಪ ಸರಿನಾ? ಇದನ್ನು ಸಹಿತ ವಿಮರ್ಶೆ ಮಾಡಬೇಕಾಗಿದೆ. ಕೇವಲ ಹಿಂದುತ್ವದ ಘಟನೆ ನಾವು ಗೆಲ್ತೀವಿ, ಮುಂದಿನ ಚುನಾವಣೆ 2028 ನಾವು ಗೆಲ್ಲಲಿಕ್ಕೆ ಸಾಧ್ಯ ಅಂತ ಅನ್ನುವಂಥ ಏನಾದರೂ ಭ್ರಮೆಗಳಲ್ಲಿ ನೀವು ನಿಂತಿದ್ದರೆ ಕನ್ನಡಿಗರು ಜಾತ್ಯತೀತರು, ವಿಚಾರವಂತರು. ಅದಕ್ಕಾಗಿ ಇದು ಹಿಂದಿನ ಎಲೆಕ್ಷನ್ದಲ್ಲೇ ಇವಾಗ ಸಿದ್ದರಾಮಯ್ಯ ಗೆಲ್ಲೋದಕ್ಕೆ ಅತಿಯಾಗಿ ನಮ್ಮ ಮೋದಿಯವರು ಬಂದಿಲ್ಲ. ಏನು ಮಾತಾಡಿದ್ರು ನಿಮ್ಗೆ ಗೊತ್ತಿದೆ? ಭಜರಂಗಿ ಎಷ್ಟು ಮಾಡಿದರು, ಅದು ಏನಾಯಿತು ರಿಸಲ್ಟ? 136 ಸೀಟ್ ಬಂದವರು, 36 ಇವತ್ತು ಆ್ಯಬ್ಸಲ್ಯೂಟ್ ಮೆಜಾರಿಟಿ. ನೀವೇನೋ ಗೌರ್ಮೆಂಟ್ ಕೆಡೋಲಿಕ್ಕೆ ಸಾಧ್ಯ ಇಲ್ಲಂಥ ಪರಿಸ್ಥಿತಿ ಬಂದು ನಿಲ್ಲಿಸ್ಕೊಂಡ್ರಿ. ಮತ್ತು 2022 ಇದೇ ರಿಸಲ್ಟ್ ರಿಪೀಟ್ ಆಗುವಂಥದ್ದು. ಯಾಕೆ ಗ್ಯಾರಂಟಿ ಕೊಟ್ಟಿದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ಮುಸ್ಲಿಂ ಸಮುದಾಯದಲ್ಲಿ ನೀವು ಈಗ ವಿರೋಧ ಮಾಡೋದನ್ನು ಸಪ್ರೇಟಾಗಿ ಅವ್ರು ನಿಲ್ತಾರೆ. ಅವ್ರ ಜೊತೆಗೆ ಅನೇಕ OBC ಜನರು ಬಂದು ನಿಲ್ತಾರೆ. ಅವ್ರಿಗೂ ಭಯದ ಒಳಗಿಂದೊಳಗೆ ಅದರಲ್ಲಿ ಅವರು ಅದ್ರ ಜೊತೆಗೆ SCಗಳು ಬಂದು ನಿಲ್ತಾ ಇದ್ದಾರೆ. ನಮ್ಮ ದಲಿತ ಸಮುದಾಯದವರು ಅವರೆಲ್ಲ ಒಂದಾಗ್ತಾ ಇದ್ದಾರೆ ರೀ. 70-80% ಇದ್ದಾರೆ ಅವರು. ಇದನ್ನು ತಿಳ್ಕೊಂಡು ಇವತ್ತು ನೀವು ರಾಜಕೀಯ ಮಾಡಬೇಕಾಗಿದೆ. ಹಳಿ ರಾಜಕೀಯ ಹೇಳಿದ್ರೆ ಉಪಯೋಗ ಇಲ್ಲ. ಕಾಂಗ್ರೆಸ್ ಹಳಿ ರಾಜಕೀಯ ಮಾಡ್ತಾ ಇರ್ತದೆ. ಎಲ್ಲದಕ್ಕೂ ವಿರೋಧ ಮಾಡೋದು RSS ಅಲ್ಲ ಅಂತ ಪ್ರಧಾನಮಂತ್ರಿ ಬಗ್ಗೆ ವಿಚಾರ ಮಾಡೋಗಿಲ್ಲ. ಒಟ್ಟು ವಿರೋಧ ಮಾಡೋದು ಅದು ತಪ್ಪನ. ಇಬ್ಬರು ತಪ್ಪು ಮಾಡ್ತಾಯಿದ್ರಿ, ಕಾಂಗ್ರೆಸ್ಗೂ BJPಗೂ. ಅತಿ ಹಿಂದುತ್ವವಾದ ಇವತ್ತು ಮಾಡಿದರೆ ನಾವು ಗೆಲ್ತೀವಿ ಅಂತಲ್ಲ. ಈಗ ಗೆದ್ದು ಮುಗೋದದ ಜನಕ್ಕೆ ಗೊತ್ತಾಗಿದೆ ನೀವೇನು ಎಂತು ಅಂತೇಳಿ. ಇಲ್ಲಿವರೆಗೆ ಗೊತ್ತಿರಲಿಲ್ಲ. 2014ವರೆಗೆ ಆ್ಯಕ್ಚುಲಿ ಇವ್ರು ಏನು ಅಂತೇಳಿ ಅಭಿವೃದ್ಧಿ ಹೆಸರಲ್ಲಿ ಆಯ್ಕೆ ಆದರು ಮೋದಿಯವರು. ನಂತರದ BJPಗರು ಏನು ಮಾಡಿದ್ರು ಈ 11 ವರ್ಷದಲ್ಲಿ ಅನ್ನೋದು ಎಲ್ಲರ ಮುಂದೆ ಸ್ಪಷ್ಟ ಅದ. ಬೆಲೆ ಏರಿಕೆ ಯಾವ ರೀತಿ ಅದ ಇವತ್ತು? ನೌಕರಿ ಸಿಗ್ತಾ ಇಲ್ಲ, ಉದ್ಯೋಗ ಸೃಷ್ಟಿ ಇಲ್ಲ.